ಈ ವಿಷಯ ಯಾಕೆ ತೆಗೆದ್ರು? ವಿಜಯೇಂದ್ರ ಅವರು ಈ ವಿಷಯ ಯಾಕೆ ಕೆಣಕ್ತಾ ಇದ್ದಾರೆ? ಅವರದೇ ಪಕ್ಷದ ನಾಯಕರು, ಅವರದೇ ಪಕ್ಷದ ಶಾಸಕರಾದಂಥ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವರು ಬಡವರ ದುಡ್ಡನ್ನು ಸತ್ತ ಹೆಣದ ಮೇಲೆ ದುಡ್ಡು ಗಳಿಸಿದ್ದಾರೆ, 40,000 ಕೋಟಿ ಗಳಿಸಿದ್ದಾರೆ. ಆ ಗಳಿಕೆ ಬಗ್ಗೆ ಇವರು ಭ್ರಷ್ಟಾಚಾರ ಮಾಡಿದ ಬಗ್ಗೆ ಕೆಣಕಿದ್ದಾರೆ. ಅವರು ಇವ್ರ ಹತ್ರ ದಮ್ ಇದ್ದಿದ್ರೆ, ಜೋಶಿ ಹತ್ರ ದಮ್ ಇದ್ರೆ, ವಿಜೇಂದ್ರ ಹತ್ರ ದಮ್ ಇದ್ರೆ ಇವರು ಆ ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು. ಇಲ್ಲಿ ಬಿಜಾಪುರ ಬಂದಾಗ ವಿಜಯೇಂದ್ರನಂತ ರಾಜ್ಯದ ಅಧ್ಯಕ್ಷ ರಾಜಾ ಹುಲಿ ಮಗ, ಇದು ರಾಜಾ ಹುಲಿ ಮಗ ಅಲ್ಲ, ರಾಜಾ ಹುಲಿ ಮಗ ಇಲಿ, ಇದು ರಾಜಾ ಹುಲಿ. ಇದು ಬಿಜಾಪುರಕ್ಕೆ ಬಂದು ಬಸನಗೌಡ ಪಾಟೀಲ್ ಹತ್ರ ಹೆಸರು ಎತ್ತಲು ಧೈರ್ಯ ಇಲ್ಲ ಇವರಿಗೆ. ಭ್ರಷ್ಟಾಚಾರ ನಾವು ಮಾಡಿಲ್ಲ, ಬಸನಗೌಡ ಸುಳ್ಳು ಹೇಳ್ತಾ ಇರ್ತಾರೆ, ಹೇಳಬೇಕು. ತನಿಖೆ ಆಗಬೇಕಾಗಿತ್ತು. 2,500 ಕೋಟಿ ರೂಪಾಯಿ ನನಗೆ ಕೇಳಿದ್ರು ಪಕ್ಷದವರು, ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ತನಿಖೆ ಮಾಡಬೇಕಾಗಿತ್ತು ಬಸನಗೌಡರ ಮೇಲೆ, ಯಾಕೆ ತನಿಖೆ ಮಾಡಲಿಲ್ಲ? ಆರೋಪ ಅಲ್ವಾ, ಭ್ರಷ್ಟಾಚಾರದ ಆರೋಪ ಅಲ್ವಾ ಕೇಂದ್ರ ಸರ್ಕಾರದ ಮೇಲೆ, ಪಕ್ಷದ ಮೇಲೆ? 40,000 ಕೋಟಿದ ಆರೋಪ ಅಲ್ವಾ ಇದು? ನೀವು ಮಾಡಿದ ಎಲ್ಲ ಹಗರಣಗಳು ಹೊರಗೆ ಹಾಕ್ತಿ ಅಂತ ಹೇಳಿದ್ದಾರೆ, ಅದಕ್ಕೆ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದೀರಿ. ನಿಮ್ಮ ಎಲ್ಲ ರಂಧ್ರಗಳು ಕ್ಲೋಸ್ ಆಗಿದೆ. ಇವತ್ತು ಬಸನಗೌಡರ ಹೆಸರನ್ನು ಹೇಳಿ ಮಾತಾಡ್ಲಿಕ್ಕೆ ನಿಮ್ಗೆ ಧೈರ್ಯ ಇಲ್ಲ, ಎಲ್ಲ ರಂಧ್ರಗಳು ಮುಚ್ಕೊಂಡು ಕೂತಿದ್ದೀರಿ ನೀವು. ನಾಚಿಕೆ ಬರ್ಬೇಕು ನಿಮಗೆ. ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ಮಾನ ಮರ್ಯಾದಿದ್ದರೆ ಪ್ರತಿಭಟನೆ ಅಂದ್ರೆ ಏನು ಅರ್ಥ, ಅದು ಯಾಕೆ ಮಾಡ್ಕೊಂಡು ತಿಳ್ಕೊಬೇಕು ಅವರು. ಪ್ರತಿಭಟನೆ ಮಾಡಿರಿ, ಬಸನಗೌಡ ವಿರುದ್ಧ ಸುಳ್ಳು ಆರೋಪ ಮಾಡಿದ ಮಾಡಿರಿ. ಸುಳ್ಳಿದ್ರೆ ನೀವೆಲ್ಲರೂ ಮೌನ ವಹಿಸಿದಿರಂದ್ರೆ ಜನರಿಗೆ ಮೋಸ ಮಾಡಿದಿರಿ, ಆ ದುಡ್ಡನ್ನು ಎತ್ತಿ ಹಾಕಿದಿರಿ, ಭ್ರಷ್ಟಾಚಾರ ಮಾಡಿದಿರಿ. ನೀವೆಲ್ಲರೂ ಪಾಲ್ಗಾರಿದ್ದೀರಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ರಾಜ್ಯದಲ್ಲಿತ್ತು, ಅವಾಗೇ ಮಾಡಬೇಕಾಗಿತ್ತು ನೀವು. ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಸರ್ಕಾರ ಕೊಡ್ತಾ ಇದ್ದಾರೆ, ಜನಹಿತ ಸರ್ಕಾರ ಇದೆ, ಜನಪರ ಸರ್ಕಾರ ಇದೆ, ಜನವನ್ನು ನೆಮ್ಮದಿಯಿಂದಿದ್ದಾರೆ. ನಿಮಗೆ ದಿನಾ ಹೊತ್ತುಂಟು ಬರೀ ಸಿದ್ದರಾಮಯ್ಯ ಸರ್ಕಾರ ಹಾಗೆ ಮಾಡ್ತಾ ಇದೆ, ಸಿದ್ದರಾಮಯ್ಯ ಸರ್ಕಾರ ಹೀಗೆ ಮಾಡ್ತಾ ಇದೆ, ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಮಾಡ್ತಾ ಇದೆ. ನಿಮಗೆ ಒಬ್ಬ ಹಿಂದುಳಿದ ಒಬ್ಬ ನಾಯಕ, ಒಬ್ಬ ಒಳ್ಳೆ ಧೀಮಂತ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಸಹಿಸ್ಕೊಳಕ್ಕಾಗ್ತಾಯಿಲ್ಲ ನಿಮಗೆ. ಒಬ್ಬ ಹಿಂದುಳಿದ ನಾಯಕ ಮುಖ್ಯಮಂತ್ರಿ ಆಗಿದ್ದು ನಿಮಗೆ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಅದನ್ನು ನೀವು ಈ ಥರ ಪ್ರತಿಭಟನೆ ಮಾಡಿ ನಿಮ್ಮ ಶೇಡು ತೀರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಇವತ್ತು ನಿಮಗೆ ಜನ ಬುದ್ಧಿ ಕಲಿಸಿದ್ದಾರೆ. ಇದೇ ಥರ ಆದರೆ ಇನ್ನು ನಿಮಗೆ ಮುಂದೂ ಜನ ಬುದ್ಧಿ ಕಲಿಸ್ತಾರೆ. ಇದು ನೆನ್ಪಿಡ್ಬೇಕು ನೀವು. ಯಾರೇನು ಕೇಳೋದಿದ್ರೆ ಕೇಳ್ರಿ. ಈ ಸಂದರ್ಭದಲ್ಲಿ ಹೇಳುವುದೇನೆಂದ್ರೆ, ಇದು ರಾಜ್ಯದಲ್ಲಿರೋದು ಹಿಂದೂ ವಿರೋಧಿ ಸರ್ಕಾರ. ಹಿಂದೂ ವಿರೋಧಿ ಸರ್ಕಾರ 135 ಜನರನ್ನು ಎಲ್ಲರೂ ಹಿಂದೂಗಳು, ದಲಿತರು, ಅಲ್ಪಸಂಖ್ಯಾತರು, ಅಹಿಂದ ವರ್ಗದವರು ಎಲ್ಲ ಸೇರಿಸಿ 135 ಜನರು ಬಹುಮತವನ್ನು ಕೊಟ್ಟಂಥ ಸರ್ಕಾರ ಇದು. ನೀವು ಆ ಸರ್ಕಾರಕ್ಕೆ ಅವಹೇಳನ ಮಾಡಿದ್ರೆ ಆ ಜನರಿಗೆ ಅವಹೇಳನ ಮಾಡ್ದಂಗೆ ಇದು. ಅವ್ರಿಗೆ ಮತ ನೀಡಿದಂಥ ಸಾಮಾನ್ಯ ಜನರಿಗೆ ನೀವು ಅವಹೇಳನ ಮಾಡ್ದಂಗೆ ಆಗ್ತದೆ. ಕೇವಲ ದಿನ ಬೆಳಗಾದ್ರೆ ನೀವು ಬರೀ ಹಿಂದೂ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ. ಹಿಂದೂ ಅಂದರೆ ಯಾರು? ಬಿ ಜೆ ಪಿ. ನೀವು ಬಿ ಜೆ ಪಿಲಿದ್ದವ್ರು ಓಡಾಡೋ ಅಷ್ಟೇ ಹಿಂದೂನಾ? ಹಿಂದೂ ಅಂದರೆ ಏನು, ಹಿಂದುತ್ವ ಅಂದರೆ ಏನು? ಸುಪ್ರೀಂ ಕೋರ್ಟ್ ಆದೇಶ ಇದು, ತೆಗೆದು ನೋಡಿ. ಹಿಂದುತ್ವ ಅಂದರೆ ಈ ಭಾರತದ ಸಂಸ್ಕೃತಿ ಪ್ರಕಾರ ಯಾರು ಇಲ್ಲಿ ಬಾಳುತ್ತಾ ಇದ್ದಾರೆ ಅದು ಹಿಂದುತ್ವ. ಎಲ್ಲ ಜಾತಿ ಧರ್ಮದವರು ಭಾರತದ ಸಂಸ್ಕೃತಿ ಪ್ರಕಾರನೇ ಬಾಳ್ತಾ ಇದ್ದಾರೆ. ಇಲ್ಲಿ ಭಾರತ ಸಂಸ್ಕೃತಿ ಬಿಟ್ಟು ವಿದೇಶಿ ಸಂಸ್ಕೃತಿ ಪ್ರಕಾರ ಬಾಳ್ತಾ ಇಲ್ಲ, ಬದುಕ್ತಾ ಇಲ್ಲ. ಇಲ್ಲಿ ಆಹಾರಗಳು, ವೇಷಗಳು, ಭಾಷೆಗಳು, ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳು ಇವೆಲ್ಲ ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ಇದಾವೆ. ಇದು ಹಿಂದುತ್ವ. ಹಿಂದೂ ಧರ್ಮ ಅಲ್ಲ ಅಂತೇಳಿ ಮೋದಿಯವರೇ ಕೂಗಿ ಹೇಳಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಎಷ್ಟರೇ ಸುಳ್ಳು ಹೇಳೋದು, ಸುಳ್ಳು ಹೇಳೋದೇ ಒಂದು ನಿಮ್ಮ ಅಜೆಂಡಾ. ಆಮೇಲೆ ಇಷ್ಟೆಲ್ಲ ಓಡಾಡ್ತಾ ಇದ್ದೀರಿ ನೀವು. ಹಿಂದೂ ಕಾರ್ಯಕರ್ತರು ಹಿಡಿದ್ರು, ಹಿಂದೂ ಕಾರ್ಯಕರ್ತರು ಹಿಡಿದ್ರು. 31 ವರ್ಷಗಳಲ್ಲಿ ನಿನ್ನೆ ಒಂದು ಟಿ ವಿ ಡಿಬೇಟ್ನಲ್ಲಿ ನೋಡಿದೆ ನಾನು. ಆ ಹುಡುಗ ಹೇಳ್ತಾನೆ, ಅವನ ಮಗ ಶ್ರೀಕಾಂತ್ ಪೂಜಾರಿ ಮಗ, ನಮ್ಮ ಮನೆಗೆ 30 ವರ್ಷನ ಯಾರೂ ಬಂದಿಲ್ಲ, ನಮಗೆ ಯಾರೂ ಏನೂ ಸಹಾಯ ಮಾಡಿಲ್ಲ ಅಂತ ಹೇಳ್ತಾನೆ ಅವನು. ಅಂಥ ಒಂದು ಕಡುಬಡು ಕುಟುಂಬದು. ಅವ್ರಿಗೆ ಪ್ರಚೋದನೆ ಮಾಡಿ ನೀವು ಆ ಕೇಸಲ್ಲಿ ಸಿಲುಕಿ ಹಾಕ್ಕೊಂಡಿರ್ತೀರಿ. ನಿಮಗೆ ಕಾಳಜಿ ಯಾರ ಬಗ್ಗೆನೂ ಇಲ್ಲ, ಕೇವಲ ರಾಜಕೀಯ ಮಾಡೋ ಬಗ್ಗೆ ಕಾಳಜಿ ಇದೆ. ಹಂಗಾರೆ ನೀವು 10 ವರ್ಷ ಇಲ್ಲಿ ಬಿ ಜೆ ಪಿ ಸರ್ಕಾರ ಆಗಿದೆ. 30 ವರ್ಷದಲ್ಲಿ ಯಡಿಯೂರಪ್ಪನವರು 2 ಸಲ, ಬೊಮ್ಮಾಯಿ ಅವರು ಎಲ್ಲ ಸೇರಿದ್ರೆ 10 ವರ್ಷ ಆಗ್ತದೆ. ಈ ಕೇಸುಗಳೆಲ್ಲ ತೆಗೆದುಹಾಕಬೇಕಾಗಿತ್ತಲ್ಲ ನೀವು. ಯಾಕೆ ಜೀವಂತ ಇಟ್ರಿ ಕೇಸುಗಳು ನೀವು? ಕೇಂದ್ರದಲ್ಲಿ 10 ವರ್ಷ ಸರ್ಕಾರ ಇದೆ, ಯಾಕೆ ಜೀವಂತ ಇಟ್ರಿ? ಬಾಬರಿ ಮಸೀದಿ ನೀವು ಕೆಡವಲ್ಗೆ ಹೋದವ್ರ ಮೇಲೆ ಎಲ್ಲ ಕೇಸುಗಳು ತಕ್ಕೋಬೇಕಾಗಿತ್ತಲ್ಲ. ನಿಮ್ಗೆ ಕಾಳಜಿ ಇದ್ದಿದ್ರೆ
ನಿಮ್ಗೆ ಕಾಳಜಿ ಇಲ್ಲ. ಈ ಸಮಸ್ಯೆಗಳು ಜೀವಂತ ಇರಬೇಕು, ಈ ಸಮಸ್ಯೆಗಳಿಂದ ನಾವು ಕೋಮು ಗಲಭೆ ಮಾಡಿಸ್ಬೇಕು, ದಂಗೆಗಳು ಮಾಡಿಸ್ಬೇಕು, ದಂಬಿಗಳು ಮಾಡಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ ನಿಮ್ಮದು.